ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ಏನಪ್ಪ ವಿಡಿಯೋ ಅಂದರೆ, ಇವತ್ತು ನಮ್ಮ ಹೋಟೆಲ್ನ ಗೃಹ ಪ್ರವೇಶ ಇದೆ. ಸೊ ಇದು ಗೃಹ ಪ್ರವೇಶ ಹಿಂದಿನ ದಿನ. ಇವತ್ತು ಗಣಹೋಮ ಆಮೇಲೆ ವಾಸ್ತು ಶಾಂತಿ ಅವೆಲ್ಲ ಇರುತ್ತೆ. ಸೊ ನೋಡಿ ನಮ್ಮ ಹೋಟ್ಲು ಹೆಂಗೆ ಕಾಣ್ತಾ ಇದೆ, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಈ ಕಡೆ ಪುರೋಹಿತರು ದೇವರನ್ನ ಅಲಂಕಾರ ಮಾಡ್ತಾ ಇದ್ದಾರೆ. ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟಿಗೆ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ. ಇದು ನೋಡಿ ನಮ್ಮ ಲಾನ್ ಫುಲ್ಲು ಲೈಟಿಂಗ್ಸ್ ಆನ್ ಮಾಡಿದ್ದಾರೆ. ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ, ಆದರೆ ಫುಲ್ ಕಂಪ್ಲೀಟ್ ಆದಮೇಲೆ ಹೆಂಗೆ ಕಾಣುತ್ತೆ ಅಂತ ನಾನು ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ಹುಲ್ಲು ಹಾಸಿದ್ದಾರೆ, ಲೈಟಿಂಗ್ ಎಲ್ಲ ಹಾಕಿದ್ದಾರೆ, ಮತ್ತು ಆರ್ಚ್ ಥರ ಕಬ್ಬಿಣದ ಮಾಡಿದ್ದಾರೆ. ಇಲ್ಲಿ ಬಂದು ನನ್ನ ಒಂದು ರೂಮ್ನ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ನಾವಿಲ್ಲಿ ರೆಡಿ ಆಗಿಬಿಟ್ಟು ಕೆಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಈ ರೂಮಿಗೆ ಬಂದ್ವಿ. ಅಲ್ಲಿ ಒಂದು ದೊಡ್ಡ ವಿಂಡೋ ಇದೆ, ಅದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಒಳ್ಳೆ ಪೀಸ್ಫುಲ್ ಆಗಿದೆ ಆ ರೂಮ್ ಮಾತ್ರ. ಆಚೆಗಡೆ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ಬೆಳಗ್ಗೆ ಹೊತ್ತು ಅಥವಾ ಸಾಯಂಕಾಲ ಹೊತ್ತು ನೋಡಿದ್ರೆ ತುಂಬಾ ಪೀಸ್ಫುಲ್ ಅನಿಸುತ್ತೆ. ನೋಡಿ ಇಲ್ಲಿ ಎಲ್ಲರೂ ಬಂದಿದ್ದಾರೆ, ನಮ್ಮ ನೆಂಟರು ಎಲ್ಲರೂ ಬಂದಿದ್ದಾರೆ, ನಮ್ಮ ಮನೆಯವರೆಲ್ಲ ಬಂದಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಸ್ವಲ್ಪ ಹರಟೆ ಹೊಡೆದ್ವಿ. ಅದಾದಮೇಲೆ ಪೂಜೆ ಕೂತ್ಕೋಬೇಕು ಅಂತ ಅಂದರು. ನಾನು ಸೀರೆ ತೊಗೊಬಂದಿರಲಿಲ್ಲ, ಸೀರೆ ಉಟ್ಕೊಂಡೆ ಪೂಜೆ ಕೂತ್ಕೋಬೇಕು ಅಂತಂದರು. ಸೊ ನಾನು ಮನೆಗೆ ವಾಪಸ್ ಹೋಗಿ ಸೀರೆ ತೊಗೊಬಂದ್ಬಿಟ್ಟು ಸೀರೆ ಉಡ್ಸ್ಕೊಂಡ್ಬಿಟ್ಟು ನಾನು ಪೂಜೆ ಕೂತಿದ್ದೀನಿ. ಇಲ್ಲಿ ನೋಡಿ ಪೂರ್ಣಾಹುತಿ ನಡೀತಾ ಇದೆ. ಹೋಮ ಎಲ್ಲ ಮುಗಿದು ಪೂರ್ಣಾಹುತಿ ನಡೀತಾ ಇದೆ. ನಾನು ಪೂಜೆದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಅದಕ್ಕೆ ಲಾಸ್ಟಿಗೆ ಇದೊಂದು ಪೂರ್ಣಾಹುತಿದೊಂದು ಕ್ಲಿಪ್ಪಿಂಗ್ ತೆಕ್ಕೊಟ್ಟಿದ್ರು. ಅದನ್ನು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ಭಾವನ ಹಾರಿಸಾಂಟಲಾಗಿ ಇಟ್ಕೊಂಡಿರಲಿಲ್ಲ ಫೋನು, ಅದಕ್ಕೆ ಹಾರಿಸಾಂಟಲಲ್ಲಿ ಇಟ್ಕೊಂಡ್ಬಿಟ್ಟು ವಿಡಿಯೋ ಮಾಡು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಆ ಪೂರ್ಣಾಹುತಿ ಆದಮೇಲೆ ಕಿರು ಬೆರಳನ್ನ ಹಿಡ್ಕೊಂಡ್ಬಿಟ್ಟು ಗಂಡ ಹೆಂಡತಿ ಹೋಮದ ಕುಂಡ ಸುತ್ತಬೇಕು ಅಂತ 3 ಸುತ್ತು ಸುತ್ತಬೇಕು ಅಂತ ಹೇಳಿದರು. ನಾವು ಅದನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ರಂಗೋಲಿನೂ ಎಲ್ಲ ಹಾಕಿದ್ದಾರೆ. ಇದು ಪುರೋಹಿತರು ಆರನೇ ಹಾಕಿರೋದು ರಂಗೋಲಿ. ಇಲ್ಲಿ ಇದು ಬಲಿ ಹಾಕಿರ್ತಾರಲ್ಲ, ಅಲ್ಲೆಲ್ಲ ಕರ್ಕೊಂಡು ಹೋಗ್ಬಿಟ್ಟು 4 ಮೂಲೆಗೂ ಬಲಿ ಹಾಕ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸಿದ್ರು ನಮಗೆ. ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಹಾಕಿದ್ದೀನಿ ನೋಡಿ. ಇದು ಅಲಂಕಾರ. ಹೋಮ ಎಲ್ಲ ಆದಮೇಲೆ ಎಲ್ಲರೂ ನೆಮ್ಮದಿಯಾಗಿ ಕೂತ್ಕೊಂಡಿದ್ವಿ, ಆರಾಮಾಗಿ ಕೂತ್ಕೊಂಡಿದ್ವಿ. ಅದು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಇಲ್ಲಿ ನೋಡಿ ನಮ್ಮ ಮಗಳು ಹಾರ ಹಾಕ್ಕೊಂಡ್ಬಿಟ್ಟು ಎಲ್ಲರಿಗೂ ತೋರಿಸ್ಕೊಂಬರ್ತಾ ಇದ್ದಾಳೆ. ಅವಳಿಗೆ ಹಾರ ಸಿಕ್ಬಿಟ್ರೆ ಸಾಕು, ಯಾವಾಗ್ಲೂ ಹಾರ ಸಿಕ್ಬಿಟ್ರೆ ಸಾಕು, ಅದನ್ನು ಹಾಕ್ಕೊಂಡು ಎಷ್ಟು ಸಿಕ್ಕಿದ್ರೂ ಅಷ್ಟನ್ನು ಹಾಕ್ಕೊಂಡ್ಬಿಟ್ಟು ಕುಣಿತಾ ಇರ್ತಾಳೆ. ಇಲ್ಲಿ ಇವಾಗ ಹಾಲು ಉಕ್ಸ ಶಾಸ್ತ್ರ ನಡೆಸ್ಬೇಕು ಅಂದ್ಬಿಟ್ಟು ಅದು ಇಡ್ಕೆನೆಲ್ಲ ತೊಗೊಬಂದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಸಗಣಿಯಿಂದ ಬಳಿಬೇಕು ಅಂತ ಹೇಳಿದರು. ಅದೊಂದು ಸಗಣಿಯಿಂದ ಎಲ್ಲ ಬಳಿತಿದ್ದೀವಿ. ಅದ್ರ ಮೇಲೆ ರಂಗೋಲಿ ಹಾಕಿ ಆಮೇಲೆ ಇನ್ನೊಂದು ತಂದಿರ್ತೀವಲ್ಲ ಪಾತ್ರೆ, ಅದನ್ನು ಇಡಬೇಕು ಅಂತ ಅಂದ್ಬಿಟ್ಟು ಹಾಲು ಹಾಕಿ ಇಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ ರಂಗೋಲಿ ಎಲ್ಲ ಹಾಕಿ. ಇವನ್ನೆಲ್ಲ ಯೂಟ್ಯೂಬ್ಗೆ ಹಾಕ್ತೀನಿ, ಯೂಟ್ಯೂಬ್ಗೆ. ಶಮಿ ಸೊ ನೋಡಿ ಇಲ್ಲಿ ಹೂವೆಲ್ಲ ಮುಡಿಸ್ಬಿಟ್ಟು ರೆಡಿ ಮಾಡಿದ್ದಾರೆ. ಇದಕ್ಕೆ ಮಂಗಳಾರತಿ ಮಾಡಿಬಿಟ್ಟು ಆ ಕರ್ಪೂರ ಇರುತ್ತಲ್ಲ, ಆ ಕರ್ಪೂರದಿಂದ ಆ ಒಲೆ ಹಚ್ಚಬೇಕು ಅಂತ ಅಂದ್ಬಿಟ್ಟು ಅದನ್ನು ಮಾಡ್ಕೊತಾ ಇದ್ದಾರೆ. ಕರ್ಪೂರ ಇರುತ್ತಲ್ಲ ಅದನ್ನೇ ಹಾಕಬೇಕು. ಆದಮೇಲೆ ಕಡ್ಡಿ ಎಲ್ಲ ಹತ್ಕೊಂಡ್ಮೇಲೆ
ಸ್ವಲ್ಪನೇ ಕರ್ಪೂರಗಳನ್ನು ಹಾಕಿದ್ರೆ ಹತ್ಕೊಂಡ್ಬಿಡುತ್ತೆ. ಇವಾಗ ನೋಡಿ ಅದನ್ನ ಇಡ್ತಾ ಇದ್ದಾರೆ ಪಾತ್ರೆನ. ಸೊ ಇಲ್ಲಿ ಏನಾಗಿತ್ತಪ್ಪ ಅಂದರೆ 1 ಲೀಟ್ರ್ ಹಾಲು ತರಿಸ್ಬಿಟ್ಟಿದ್ವಿ. ಅದು ಸಾಕಾಗ್ತಾನೆ ಇರಲಿಲ್ಲ, ಉಕ್ಕಕ್ಕೆ ಬರ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದು ಲೀಟ್ರ್ ಹಾಲು ತರಿಸ್ಬಿಟ್ಟು 2 ಒಟ್ಟಿಗೆ ಹಾಕಿ ಆಮೇಲೆ ಮಾಡಿದಾಗ ಹಾಲು ಉಕ್ಕಿ ಬಂತು. ಇಲ್ಲಿ ನೋಡಿ ಕಷ್ಟಪಡ್ತಾ ಇದ್ದಾರೆ ನಮ್ಮ ಭಾವ ಅವರೆಲ್ಲ, ನಮ್ಮ ಅಣ್ಣ ಅವರೆಲ್ಲ ತುಂಬ ಕಷ್ಟಪಡ್ತಾ ಇದ್ದಾರೆ ಅದು ನುರ್ಸೋಕ್ಕೆ ಅಂತ ಅಂದ್ಬಿಟ್ಟು. ಸೊ ನೋಡಿ ಇಲ್ಲಿ ಫೈನಲಿ ಹಾಲು ಉಕ್ಕಿ ಬರ್ತಾ ಇದೆ. ಹಾಲು ಉಕ್ಕಿ ಬರ್ತಾ ಇದೆ. ಅದು ಹಾಲು ಸ್ವಲ್ಪ ಉಕ್ಕಿ ಬಂದಮೇಲೆ ಅದಕ್ಕೆ ಸಕ್ಕರೆ ಹಾಕಬೇಕು ಅಂತ ಹೇಳ್ತಾರೆ ನಾವು. ಸೊ ಅದು ಸ್ವಲ್ಪ ಉಕ್ಕಿ ಬಂದಾದಮೇಲೆ ನಾವು ಸಕ್ಕರೆ ಹಾಕಿ ಅದನ್ನು ಎಲ್ಲರಿಗೂ ಕೊಟ್ವಿ ಕುಡಿಯೋಕ್ಕೆ ಅಂತ. ಸೊ ಇದು ಗೃಹಪ್ರವೇಶ ಆಗಿ ಮಾರನೇ ದಿನ 3 ದಿವಸ ಉಳ್ಕೋಬೇಕು ಅಂತ ಹೇಳಿದರು. ಪೂಜೆ ಕೂತವರೆಲ್ಲ 3 ದಿವಸ ಅಲ್ಲೇ ಉಳ್ಕೊಂಡು ದೀಪ ಹಚ್ಚಬೇಕು ಅಂತ ಹೇಳಿದರು. ಸೊ ನಾವು ಅಲ್ಲೇ ಉಳ್ಕೊಂಡಿದ್ವಿ ಆ ನೈಟು. ನೋಡಿ ಪಾಪನು ಆಟ ಆಡ್ತಾ ಇದ್ದಾಳೆ. ಎಲ್ಲ ಅಲ್ಲೇ ಊಟ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟು ಅಲ್ಲೇ ಅಡುಗೆನೂ ಮಾಡಿಕೊಂಡು ಅಲ್ಲೇ ಊಟನೂ ಸಹ ಮಾಡಿ ಅಲ್ಲೇ ಮಲ್ಕೊಂಡ್ವಿ. ಫ್ರೆಂಡ್ಸ್, ನಾವಿವತ್ತು ಇಲ್ಲೇ ಸ್ಟೇ ಮಾಡಿದ್ವಲ್ಲ, ಚೆನ್ನಾಗಿ ನಿದ್ದೆ ಬಂತು. ಸೊ ಇವಾಗ ಇದ್ದಿದ್ದೀವಿ, ಪೀಸ್ಫುಲ್ ಅನ್ನಿಸ್ತಾ ಇದೆ. ಆಚೆಗಡೆ ಬಂದ್ರೂ ಒಳಗಡೆ ಇದ್ರೂ ಚೆನ್ನಾಗಿ ಪೀಸ್ಫುಲ್ ಅನ್ನಿಸ್ತಾ ಇದೆ. ನೋಡಿ ಗಾರ್ಡನನ್ನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವ್ಲಾಗ್ ಕಂಟಿನ್ಯೂ ಮಾಡೋಣ. ಇವತ್ತು ದೇವಸ್ಥಾನಕ್ಕೆ ಬೇರೆ ಹೋಗಬೇಕು, ದೇವರಾಯನ ದುರ್ಗಕ್ಕೆ. ಸೊ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಸೊ ಬನ್ನಿ. ಸೊ ಮಾರನೇ ದಿನ ಬೆಳಗ್ಗೆ ಎದ್ಮೇಲೆ ನಾವು ದೇವರಾಯನ ದುರ್ಗಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಹೊರಟಿದ್ದೀವಿ, ಮನೆಯವರೆಲ್ಲರೂ. ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ನೆಮ್ಮದಿಯಾಗಿ ವಾಪಸ್ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಪೂಜೆ ಆದಮೇಲೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಅದು ಗೃಹ ಪ್ರವೇಶ ಆದಮೇಲೆ. ಹೋಗ್ಬಿಟ್ಟು ಬೆಟ್ಟನೂ ಹತ್ತಬೇಕು ಅಂತ ಅಂದ್ಬಿಟ್ಟು ಬೆಟ್ಟನೂ ಹತ್ತಿ ಮೇಲ್ಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಕೆಳಗಡೆ ಬಂದುಬಿಟ್ಟು ಲಕ್ಷ್ಮೀ ನರಸಿಂಹ ಸ್ವಾಮಿಗೂ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಇಲ್ಲಿ ನೋಡಿ, ಇದು ಒಂದು ವ್ಯೂ ಪಾಯಿಂಟು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಪೀಸ್ಫುಲ್ಲಾಗಿರುತ್ತೆ ಪ್ಲೇಸ್ ಮಾತ್ರ. ನಿಮಗೇನಾದರೂ ಟೈಮ್ ಸಿಕ್ಕಿದ್ರೆ ಒಂದು ಸತಿ ಹೋಗಿ ಬನ್ನಿ. ಪೀಸ್ಫುಲ್ಲಾಗಿ ನೇಚರ್ ಪೂರ್ತಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಬೆಟ್ಟ ಗುಡ್ಡ ಮಧ್ಯೆ ಎಷ್ಟು ಪೀಸ್ಫುಲ್ ಅನಿಸುತ್ತೆ ಅಂದರೆ ಒಂಚೂರು ಸೌಂಡ್ ಇರಲ್ಲ, ಏನೂ ಇರಲ್ಲ, ನೆಮ್ಮದಿ ಅನಿಸುತ್ತೆ. ಇಲ್ಲಿ ನೋಡಿ ಬೆಟ್ಟದ ತುದಿಗೆ ಬಂದಿದ್ದೀವಿ. ಅಲ್ಲಿ ಬೆಟ್ಟ ಹತ್ತಬೇಕು ಅನ್ನುವಾಗ ಇಲ್ಲಿ ಕೆಳಗಡೆ ಎಲ್ಲ ಸ್ನ್ಯಾಕ್ಸ್ ಇಟ್ಕೊಂಡಿರ್ತಾರೆ. ಅಲ್ಲಿ ಏನು ಬೇಕೋ ಅದು ತೊಗೊಬೋದು ಸ್ನ್ಯಾಕ್ಸು. ನಾವೇನು ಮಾಡಿದ್ವಿ, ಚಾಕ್ಲೇಟ್ ತೊಗೊಂಡ್ವಿ ನಾವು. ಇದು ಕಾಫಿ ಬೈಟ್ ಬರುತ್ತಲ್ಲ, ನಾನು ತುಂಬ ದಿವಸ ಆದಮೇಲೆ ನೋಡ್ತಾ ಇದ್ದೀನಿ ಕಾಫಿ ಬೈಟ್ ಚಾಕ್ಲೇಟ್ನ. ನಂಗೆ ಆಶ್ಚರ್ಯನೇ ಆಗೋಯಿತು ಅಲ್ಲಿ ಸಿಕ್ಕಿದಾಗ.
ಸೊ ಅದನ್ನು ತೊಗೊಂಡು ಚಾಕ್ಲೇಟ್ನೂ ತೊಗೊಂಡು ಬೆಟ್ಟ ಹತ್ತಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಕೆಳಗಡೆನೂ ಪೂಜೆ ಮಾಡಿಸ್ಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದಾದ್ಮೇಲೆ ಹೋಟ್ಲ್ ಹತ್ರ ಹೋಗಿ ಉಳ್ಕೋಬೇಕಲ್ಲ ದೀಪ ಹಚ್ಬಿಟ್ಟು, ಅಲ್ಲಿ ಹೋಗಿ ದೀಪ ಹಚ್ಚಿ ಇವಾಗ ಸ್ವಲ್ಪ ಬೇಜಾರಾಗ್ತಿತ್ತು ಅಂದ್ಬಿಟ್ಟು ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸಾಮ್ರಾಟ್ ಡೆಲಿಕೇಸಿಗೆ ಬಂದಿದ್ದೀವಿ. ಸೊ ಫ್ರೆಂಡ್ಸ್, ನಾನು ವಿಡಿಯೋ ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ನಲ್ಲ ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ಸೊ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಬಾಯ್.